ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡೋದು ಸಂಪೂರ್ಣವಾಗಿ ನೋಡಿ. ಓಕೆ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ನಾವು 15 ದಿನ ಆಯಿತು ಡಬ್ಬಿ ಬೀಜ ಬಿತ್ತಿ. ಸೊ ಮಳೆ ಬರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಪಕ್ಕದಲ್ಲಿರೋ ಒಂದು ಬೋರ್ ನೀರನ್ನು ಕೇಳಿ ನಾವು ನೀರು ಕಟ್ಟಿದ್ವಿ. 2 ನೀರು ಮಾಡಿದ್ವಿ ಆಲ್ರೆಡಿ. ಸೊ 2 ನೀರು ಮಾಡಿರೋದ್ರಿಂದ ಮೊಳಕೆ ಬರುತ್ತಲ್ಲ. ಸೊ ಮೊಳಕೆ ಬರೋದು ಏನಾಗುತ್ತಪ್ಪ ಅಂದರೆ ಮೊಳಕೆ ಆಗಿರತಕ್ಕಂಥದ್ದನ್ನು ಹುಳಗಳು ಕಡಿತಾ ಇದ್ದಾವೆ, ಚಿಗುರನ್ನು ಕಡಿತಾ ಇದ್ದೇವೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ರೀತಿ ಆಗಬಾರ್ದು, ಹುಳ ಕಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಯೂರಿಯಾ, ಸ್ವಲ್ಪ ಕಾಂಪ್ಲೆಕ್ಸು ಮತ್ತು ಅದಕ್ಕೆ ರೇಷನ್ ಅಕ್ಕಿಯನ್ನು ಕಲಿಸಿ ಅದಕ್ಕೆ ನಾವು ಬಬೂನ್ ಅಂತ ಏನು ಕೇಳಿಸ್ತೀವಲ್ಲ 30% FS ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕಲಿಸಿ ಸತ್ತು ಅಂದರೆ ಗೊಬ್ಬರ ಯಾವ ರೀತಿ ಹಾಕ್ತೀವಲ್ಲ ಅದಕ್ಕೆ ಅದೇ ರೀತಿ ನಾವು ಹಾಕಿದ್ವಿ. ಯಾಕಪ್ಪ ಅಂದರೆ ಆ ಹುಳಗಳು ಗಿಡನ ಕಡಿಬಾರ್ದು, ಬೀಜನ ತೂತು ಹಾಕಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ದೀವಿ. ಓಕೆನಾ. ಸೊ ಇದು ಪ್ರತಿ ಸರಿನೂ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ಇದನ್ನು ಮಾಡಿದ್ವಿ, ಬಿತ್ತಿರೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದೀವಿ. ಸೊ ನಾವು ಸಸಿ ಹಚ್ಚಿದ್ರು ಕೂಡ ಸಸಿನೂ ಕೂಡ ಬೇರನ್ನ ಕಡಿತೇವೆ, ಕಾಂಡನ ಕಡಿತೇವೆ ಅನ್ನೋ ಉದ್ದೇಶ ಇದ್ದರೂ ಕೂಡ ಇದೇ ರೀತಿ ನಾವು ಹಾಕ್ಬೋದು. ಈ ರೀತಿ ಹಾಕಿದ್ರೆ ಕೂಡ ಅದು ಕಂಟ್ರೋಲ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ ಬೀಜದಲ್ಲಿ ಮೊದಲು ಕೂಡ ಗೌಚ್ ಅಂತೇಳಿ ಬರುತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡಿ ನಾವು ಬಿತ್ತಬೇಕಾದ್ರೆ ಬಿತ್ತಿದ್ವಿ. ಆದಮೇಲೆ ಕೂಡ ಈ ರೀತಿ ಸಮಸ್ಯೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ದೀವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಪೇಜ್ಗೆ ಫಾಲೋ ಮಾಡಿ. ಧನ್ಯವಾದಗಳು.